ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಪ್ರಕರಣ ಸಂಬಂಧ ವಿಚಾರಣೆಯನ್ನ ಇಷ್ಟು ದಿನಗಳ ಕಾಲ ಪೊಲೀಸರು ನಡೆಸಿದ್ದಾರೆ. ಬಂಧಿತ 17 ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ. ಹಾಗಾಗಿ ಇವತ್ತು ಎಲ್ಲ 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ದರ್ಶನ್ ಪವಿತ್ರ ಗೌಡ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡಿದ್ದಾರೆ. ಇನ್ನು 3 ದಿನ ಕಸ್ಟಡಿಗೆ ಪಡೆಯೋದಕ್ಕೆ ಅವಕಾಶ ಇದೆ. ನಟ ದರ್ಶನ್ ಹಾಗೇನೆ ಗ್ಯಾಂಗ್ ಜೈಲಿಗೆ ಹೋಗುತ್ತಾ ಅಥವಾ ಎಲ್ಲರನ್ನೂ ಕಸ್ಟಡಿಗೆ ಪಡ್ಕೊಳ್ತಾರಾ ಅಥವಾ ಪ್ರಮುಖ ಆರೋಪಿಗಳನ್ನ ಇನ್ನೂ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆಗಳು ಯಾರ್ಯಾರಿಗಿದೆ ಪೊಲೀಸರಿಗೆ ಗೊತ್ತಿರುತ್ತಲ್ಲ, ಅವಶ್ಯಕತೆ ಇದೆ ಅಂತ ಹೇಳಿ ವಿಚಾರಣೆದು. ಸೊ ಅಂತವ್ರನ್ನ ಮಾತ್ರ ತಮ್ಮ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ ಇದೆ. ನಟ ದರ್ಶನ್, ಪವಿತ್ರ ಗೌಡ, ಪವನ್ ಪ್ರದೂಷ್, ದೀಪಕ್, ನಾಗರಾಜ್ ಸೇರಿ ಎಲ್ಲರನ್ನೂ ಕೋರ್ಟ್ಗೆ ಫಸ್ಟ್ ಹಾಜರು ಪಡಿಸ್ತಾರೆ. ಈಗಾಗಲೇ ಅಗತ್ಯ ಸಿದ್ಧತೆಗಳಾಗಿದೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಕಳೆದ 10 ದಿನಗಳಿಂದ ಪೊಲೀಸರು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಂದ ಕರ್ಕೊಂಡು ಹೋಗಿ ಕೋರ್ಟ್ಗೆ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಮಧ್ಯಾಹ್ನದ ನಂತರ ಪ್ರಕ್ರಿಯೆಗಳು ನಡೆಯಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೂ ವಿಚಾರಣೆ ಅಗತ್ಯತೆ ಇರೋದ್ರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಕೆಲವರನ್ನ ಮಾತ್ರ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರಂತೆ.